ದೇಶದಲ್ಲಿ ಇಂಧನ ಬೆಲೆಗಳ ನಿರಂತರ ಏರಿಕೆ ಜನಸಾಮಾನ್ಯರ ಜೀವನವನ್ನು ದುಸ್ತರಗೊಳಿಸ್ತಾ ಇದ್ದು ಆರ್ಥಿಕತೆಯ ಸುಸ್ಥಿರತೆ ಮೇಲೇನೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಚುನಾಯಿತವಾದ ಸರ್ಕಾರವೊಂದು ನಾಗರಿಕರ ಹಿತರಕ್ಷಣೆಗೆ ಬದ್ಧನಾಗಿರ್ಬೇಕಲ್ವಾ ಅನ್ನುವ ಮೂಲಭೂತ ಪ್ರಶ್ನೆ ಇಲ್ಲಿ ಕಾಡುತ್ತೆ. ತೈಲ ಕಂಪನಿಗಳ ನಷ್ಟದ ಹೆಸರಲ್ಲಿ ಮತ್ತು ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ನೆಪವೊಡ್ಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕ್ತಿರುವ ಈ ನಡೆ ಎಷ್ಟು ಸಮರ್ಥನೀಯ. ಕೇವಲ ಕೆಲವೇ ದಿನಗಳ ಅಂತರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನ 100ರ ಗಡಿ ದಾಟಿಸಿ ಮತ್ತದೇ ಹಾದಿಯಲ್ಲಿ ನಿರಂತರವಾಗಿ ಹೆಚ್ಚಿಸ್ತಾ ಇರೋದು ದೇಶದ ಆರ್ಥಿಕತೆ ಸಂಪೂರ್ಣ ಹಳಿತಪ್ಪುವ ಮುನ್ಸೂಚನೆನಾ ಅಥವಾ ಸರ್ಕಾರದ ನಿರಂಕುಶ ಆಡಳಿತದ ತಂತ್ರನಾ ಎನ್ನುವ ಗಂಭೀರ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ. ಈ ಆರ್ಥಿಕ ಬಿಕ್ಕಟ್ಟಿನ ಹೊಣೆಯನ್ನ ಸರ್ಕಾರ ಯಾರ ಮೇಲೆ ಹೊರಿಸೋಕೆ ಹೊರಟಿದೆ ಅನ್ನೋದನ್ನ ಇಂದಿನ ಪರಿಸ್ಥಿತಿಯಲ್ಲಿ ವಿಶ್ಲೇಷಣೆ ಮಾಡುವುದು ಅನಿವಾರ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಂಧನ ಬೆಲೆಗಳನ್ನ ಏರಿಕೆ ಮಾಡುವಲ್ಲಿ ಸರ್ಕಾರ ಅತ್ಯಂತ ಸೂಕ್ಷ್ಮ ಹಾಗೂ ಚಾಣಾಕ್ಷ ತಂತ್ರಗಾರಿಕೆಯನ್ನ ಬಳಸ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಒಂದು ಬಾರಿ ನೇರವಾಗಿ ದೊಡ್ಡ ಮೊತ್ತ ಹೆಚ್ಚಿಸಿದ್ರೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಪ್ರತಿ ಲೀಟರ್ಗೆ 80 ಪೈಸೆ, 90 ಪೈಸೆ ಅಥವಾ 60 ಪೈಸೆಯಂತೆ ನಿರಂತರವಾಗಿ ಬೆಲೆ ಏರಿಸಲಾಗ್ತಿದೆ. ಈ ರೀತಿಯ ಚಿಲ್ಲರೆ ಏರಿಕೆ ತಕ್ಷಣಕ್ಕೆ ಗ್ರಾಹಕರ ಗಮನಕ್ಕೆ ಬಾರದೇ ಇದ್ರೂ ಕೆಲವು ದಿನಗಳ ಅವಧಿಯಲ್ಲಿ ಇದು ದೊಡ್ಡ ಮೊತ್ತವಾಗಿ ಪರಿಣಮಿಸಿ ಇಡೀ ಕುಟುಂಬದ ಬಜೆಟ್ ಅನ್ನ ಏರುಪೇರು ಮಾಡುತ್ತೆ. ಇಂಧನ ಬೆಲೆ ಏರಿಕೆಯ ನೇರ ಪರಿಣಾಮ ಸಾರಿಗೆ ವೆಚ್ಚಗಳು ಗಣನೀಯವಾಗಿ ಹೆಚ್ಚಾಗಿದ್ದು ಹಾಲಿನ ದರ, ಸಿಎನ್ಜಿ ಅನಿಲದ ಬೆಲೆ ಹಾಗೂ ನಿತ್ಯ ಉಪಹಾರಕ್ಕೆ ಬಳಸುವ ಬ್ರೆಡ್ನಂತಹ ಅಗತ್ಯ ಆಹಾರ ಪದಾರ್ಥಗಳ ಬೆಲೆಗಳು ಕೂಡ 5ರಿಂದ 10 ರೂಪಾಯಿಗಳವರೆಗೆ ದುಬಾರಿಯಾಗಿವೆ. ದೇಶದ ಪ್ರಮುಖ ವಿಪಕ್ಷ ನಾಯಕರು ಸರ್ಕಾರದ ಈ ಆರ್ಥಿಕ ನೀತಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದು ಪ್ರಸ್ತುತ ಆಡಳಿತಾರೂಢ ವ್ಯವಸ್ಥೆ ದೇಶವನ್ನ ದೊಡ್ಡ ಆರ್ಥಿಕ ಬಿರುಗಾಳಿಯತ್ತ ದೂಡ್ತಾ ಇದ್ದು ಇದರ ನೇರ ಹೊಡೆತ ದೇಶದ ಯುವಕರು, ರೈತರು ಮತ್ತು ಸಣ್ಣ ಉದ್ಯಮಿಗಳ ಮೇಲೆ ಬೀಳ್ತಿದೆ ಅಂತ ಆರೋಪಿಸಿದ್ದಾರೆ. ದೇಶದ ಹಲವು ರಾಜ್ಯಗಳಲ್ಲಿ ಇಂಧನದ ಕೊರತೆ ಮತ್ತು ಪೂರೈಕೆಯಲ್ಲಿನ ಮಿತಿಗಳ ಬಗ್ಗೆ ಆತಂಕಕಾರಿ ವರದಿಗಳು ಹೊರಬರ್ತಿವೆ. ಬಿಹಾರದ ಪಾಟ್ನಾ, ಗುಜರಾತ್ ಮತ್ತು ನೋಯ್ಡಾದಂತಹ ಪ್ರದೇಶಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಮಾನ್ಯ ಇಂಧನದ ಬದಲಾಗಿ ಕೇವಲ ದುಬಾರಿ ಬೆಲೆಯ ಪ್ರೀಮಿಯಂ ಇಂಧನವನ್ನ ಮಾತ್ರ ಮಾರಾಟ ಮಾಡಲಾಗ್ತಿದೆ ಎನ್ನುವ ದೂರುಗಳು ಕೇಳಿಬಂದಿವೆ. ಇನ್ನು ಗುಜರಾತ್ನಂತಹ ರಾಜ್ಯಗಳಲ್ಲಿ ದೂರದ ಪ್ರಯಾಣ ಬೆಳೆಸುವ ಸರಕು ಸಾಗಣೆ ಟ್ರಕ್ಗಳಿಗೆ ಕೇವಲ 25 ಲೀಟರ್ ಡೀಸೆಲ್ ಮಾತ್ರ ನೀಡಬೇಕು ಅನ್ನೋ ಅಲಿಖಿತ ನಿಯಮಗಳನ್ನು ಹೇರಲಾಗ್ತಿದ್ದು ಕೃಷಿ ಚಟುವಟಿಕೆಗಳಿಗಾಗಿ ಟ್ರ್ಯಾಕ್ಟರ್ ಬಳಸುವ ರೈತರಿಗೆ ಕ್ಯಾನ್ಗಳಲ್ಲಿ ಇಂಧನವನ್ನ ನೀಡೋಕೆ ನಿರಾಕರಿಸಲಾಗ್ತಿದೆ. ಒಂದು ಕಡೆ ತೈಲ ಸಚಿವಾಲಯ ದೇಶದಲ್ಲಿ ಇಂಧನದ ಯಾವುದೇ ಕೊರತೆ ಇಲ್ಲ ಮತ್ತು ಮುಂದಿನ 60 ದಿನಗಳಿಗೆ ಸಾಕಾಗುವಷ್ಟು ಕಚ್ಚಾ ತೈಲದ ದಾಸ್ತಾನಿದೆ ಅಂತ ಸಾರ್ವಜನಿಕವಾಗಿ ಹೇಳಿಕೆ ನೀಡ್ತಾ ಇದ್ರೆ, ಮತ್ತೊಂದು ಕಡೆ ತೈಲ ಕಂಪನಿಗಳು ಮಾರಾಟದ ಮೇಲೆ ಮಿತಿ ಹೇರ್ತಾ ಇರೋದು ಸರ್ಕಾರದ ಆಂತರಿಕ ಗೊಂದಲ ಹಾಗೂ ವಾಸ್ತವ ಸ್ಥಿತಿಯನ್ನ ಮರೆಮಾಚುವ ಪ್ರಯತ್ನವನ್ನ ಎತ್ತಿ ತೋರಿಸುತ್ತೆ. ಈ ಆರ್ಥಿಕ ಬಿಕ್ಕಟ್ಟಿನ ಮತ್ತೊಂದು ಗಂಭೀರ ಮುಖ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯ ಪ್ರತಿ ಡಾಲರ್ ಎದುರು ಭಾರೀ ಕುಸಿತ ಕಂಡು ಕುಸಿತದ ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೆ ತಲುಪಿರೋದು. ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲವನ್ನ ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಅಮೆರಿಕದ ನಿರ್ಬಂಧಗಳು ಅಡ್ಡಿ ಆಗ್ತಿರೋದು ಮತ್ತು ಜಾಗತಿಕ ಬಿಕ್ಕಟ್ಟಿನಿಂದಾಗಿ ತೈಲ ಪೂರೈಕೆಯಲ್ಲಿ ವಿಳಂಬ ಆಗ್ತಿರೋದು ಭಾರತದ ವಿದೇಶಿ ವಿನಿಮಯ ನಿಧಿಯ ಮೇಲೆ ಭಾರೀ ಒತ್ತಡವನ್ನು ಉಂಟು ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಾಲರ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮೂಲಕ ರೂಪಾಯಿಯನ್ನು ರಕ್ಷಿಸಲು ಪ್ರಯತ್ನ ಪಡ್ತಿದೆಯಾದರೂ ಮೂಲಭೂತ ಆರ್ಥಿಕ ಸುಧಾರಣೆಗಳಿಲ್ಲದೆ ರೂಪಾಯಿಯ ಪತನವನ್ನು ತಡೆಯೋದಕ್ಕೆ ಕಷ್ಟ ಸಾಧ್ಯವಾಗಿದೆ. ಇಂದಿನ ಆರ್ಥಿಕ ಪರಿಸ್ಥಿತಿ ಕೇವಲ ತಾತ್ಕಾಲಿಕ ಜಾಗತಿಕ ಬಿಕ್ಕಟ್ಟಲ್ಲ, ಬದಲಿಗೆ ದೇಶದ ಆಂತರಿಕ ಆರ್ಥಿಕ ನೀತಿಗಳ ಮರುಪರಿಶೀಲನೆಯ ಅಗತ್ಯವನ್ನ ಒತ್ತಿ ಹೇಳ್ತಿದೆ. ಇಂಧನ ಬೆಲೆ ಏರಿಕೆಯ ಮೂಲಕ ಸಾರ್ವಜನಿಕರ ಆದಾಯವನ್ನ ಕಸಿದುಕೊಳ್ಳುವ ಪ್ರವೃತ್ತಿ ದೀರ್ಘಾವಧಿಯಲ್ಲಿ ದೇಶದ ಆಂತರಿಕ ಮಾರುಕಟ್ಟೆಯ ಕೊಳ್ಳುವ ಶಕ್ತಿಯನ್ನ ನಾಶಪಡಿಸುತ್ತೆ. ಬೆಲೆ ಏರಿಕೆಯಂತಹ ಗಂಭೀರ ಸಾರ್ವಜನಿಕ ಸಮಸ್ಯೆಗಳನ್ನ ರಾಜಕೀಯವಾಗಿ ನಿರ್ಲಕ್ಷಿಸುವ ತಂತ್ರಗಳು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ತರುತ್ತೆ. ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಹಳಿ ತಪ್ಪುವ ಮುನ್ನ ಸರ್ಕಾರ ಪಾರದರ್ಶಕವಾಗಿ ವಾಸ್ತವ ಸ್ಥಿತಿಯನ್ನ ದೇಶದ ಜನರ ಮುಂದಿಟ್ಟು ತೈಲ ಬೆಲೆ ನಿಯಂತ್ರಣ ಹಾಗೂ ರೂಪಾಯಿ ಮೌಲ್ಯ ಸ್ಥಿರೀಕರಣಕ್ಕೆ ದೃಢವಾದ ಮತ್ತು ಜನಪರವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರೋದು ಇಂದಿನ ತುರ್ತು ಅಗತ್ಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.